ನಮಸ್ಕಾರ ಸ್ನೇಹಿತರೆ, ನಿಮ್ಮದೇ ಆದ ಚಾನೆಲ್ ರಾಶಿ ತತ್ವಕ್ಕೆ ಹಾರ್ದಿಕ ಸ್ವಾಗತ. ವೀಕ್ಷಕರೇ, ನಿಮಗೆ ಒಂದು ವಿಚಿತ್ರ ಅನುಭವ ಆಗುತ್ತಿದೆಯಾ? ಕಳೆದ ಕೆಲವು ತಿಂಗಳುಗಳಿಂದ ಕೆಲವು ಸಂಬಂಧಗಳು ದೂರವಾಗುತ್ತಿದೆ. ಕೆಲವು ನಿರ್ಧಾರಗಳು ಅಸಾಧಾರಣವಾಗಿ ಕಷ್ಟವಾಗುತ್ತಿರುವುದು. ಕೆಲವರು ಏಕಾಏಕಿ ನಿಮ್ಮ ಜೀವನಕ್ಕೆ ಬರುತ್ತಿದ್ದಾರೆ. ಅದೇ ಮತ್ತೆ ಕೆಲವರು ಕಾರಣವಿಲ್ಲದೆ ಹೋರಾಟ ಹೋಗುತ್ತಿದ್ದಾರೆ. ಇದು ಕೇವಲ ಅದೃಶ್ಯವಲ್ಲ, ಅಥವಾ 2026ರಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಗ್ರಹಚಲನೆಯ ಪರಿಣಾಮವಾಗಿದೆ. ಹೌದು ವೀಕ್ಷಕರೇ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಈ ವಿಡಿಯೋ ಸಾಮಾನ್ಯ ರಾಶಿಫಲ ಅಲ್ಲ. ಈ ವಿಡಿಯೋ ಈ ವರ್ಷ ಜನರು ಹೆಚ್ಚು ಮಾತಾಡುತ್ತಿರುವ ವಿಷಯಗಳನ್ನು ಏನು ಎಂದು ತಿಳಿಸುತ್ತೇನೆ. 2026ರಲ್ಲಿ ಹಲವು ಜನರು ಹಲವಾರು ವಿಷಯಗಳನ್ನು ಮಾತನಾಡುತ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನು ಎಂದು ತಿಳಿಯೋಣ ವೀಕ್ಷಕರೇ. ಮೊದಲನೆಯದಾಗಿ ಶನಿ ನೀಡುತ್ತಿರುವ ಕರ್ಮ ಪಾಠಗಳು. ಎರಡನೆಯದಾಗಿ ಗುರು ಕೊಡುತ್ತಿರುವ ಅವಕಾಶಗಳು. ಮೂರನೆಯದಾಗಿ ರಾಹು ಕೇತು ತರುತ್ತಿರುವ ಅನಿರೀಕ್ಷಿತಗಳ ತಿರುವುಗಳು. ವೀಕ್ಷಕರೇ, ಈ ವಿಡಿಯೋವನ್ನು ಕೊನೆವರೆಗೆ ತಪ್ಪದೇ ನೋಡಿ, ಯಾಕೆಂದರೆ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಗೊಂದಲಕ್ಕೆ ಉತ್ತರ ನಿಮ್ಮೊಳಗೆ ಅಲ್ಲ, ಸಮಯದ ಚಲನದಲ್ಲಿ ಖಚಿತವಾಗಿ ಇರುತ್ತದೆ. ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ನನಗೆ ಒಬ್ಬ ಹುಡುಗ ಒಂದು ಪ್ರಶ್ನೆಯನ್ನು ಮೆಸೇಜ್ ಮಾಡಿದ. ಅವನು ಕೇಳಿದ ಪ್ರಶ್ನೆ ನಿಮ್ಮೆಲ್ಲರಿಗೂ ಸಮಾನವಾಗಿಯೇ ಗೊಂದಲ ಇರುವ ಪ್ರಶ್ನೆ ಎಂದು ನಾನು ಭಾವಿಸುತ್ತೇನೆ. ಅವನು ಕೇಳಿದೇನೆಂದರೆ, ನಾನು ಶ್ರಮ ಮಾಡುತ್ತಿದ್ದೇನೆ, ಆದರೆ ಫಲ ಬರ್ತಿಲ್ಲ. ಅದು ನನ್ನ ತಪ್ಪ ಅಥವಾ ಸಮಯದ ತಪ್ಪು? ಈ ಪ್ರಶ್ನೆ ಅವನೊಬ್ಬನದೇ ಅಲ್ಲ. ಇವತ್ತು ಸಾವಿರಾರು ಜನರು ಇದೇ ವಿಚಾರದ ಕುರಿತು ಕೇಳುತ್ತಿರುವ ಸಾಮಾನ್ಯ ಪ್ರಶ್ನೆ. ನೋಡಿ, ಜ್ಯೋತಿಷ್ಯ ಏನು ಹೇಳುತ್ತದೆ ಗೊತ್ತಾ? ಕೆಲ ಸಮಯಗಳ ನಮ್ಮ ಪ್ರಯತ್ನವನ್ನು ತಕ್ಷಣ ಫಲ ಕೊಡುವುದಿಲ್ಲ, ಆದರೆ ಅದೇ ಸಮಯ ನಮ್ಮನ್ನು ಸಿದ್ಧಗೊಳಿಸುತ್ತಿರುತ್ತದೆ. ಮುಂದೆ ಯಾವಾಗಾದರೂ ನಿಮಗೆ ಅಪಾಯ ಕಾಲ ಬಂದರೆ ಈ ಸಮಯ ಖಚಿತವಾಗಿ ನಿಮಗೆ ಉತ್ತರವನ್ನು ದೊರಕುತ್ತದೆ. ಶನಿಯ ಕರ್ಮ ಪರೀಕ್ಷೆ. 2026ರಲ್ಲಿ ಬಹಳ ಜನರು ಮಾತಿನಲ್ಲಿ ಕೇಳಿಸುತ್ತಿರುವ ಹೆಸರು ಒಂದೇ, ಅದು ಶನಿ. ನೋಡಿ, ಶನಿ ಎಂದರೆ ಶಿಕ್ಷೆ ಅಂತ ಹಲವಾರು ಭಾವಿಸುತ್ತಾರೆ, ಆದರೆ ವಾಸ್ತವದಲ್ಲಿ ಶನಿ ಶಿಕ್ಷೆ ಕೊಡುವುದಿಲ್ಲ. ಶನಿ ಪ್ರಶ್ನೆಯನ್ನು ಕೇಳುತ್ತಾನೆ. ಆ ಪ್ರಶ್ನೆಗಳು ಏನೆಂದರೆ, ನೀನು ಪ್ರಾಮಾಣಿಕ, ನೀನು ಹೊಣ ಹೊತ್ತುತ್ತೀಯಾ, ನೀನು ಓಡುತ್ತಿದ್ದೀಯಾ ಅಥವಾ ಎದುರಿಸುತ್ತಿದ್ದೀಯಾ? ನಿಮ್ಮ ಜೀವನದಲ್ಲಿ ಕಷ್ಟ ಬಂದರೆ ನೀವು ಓಡುತ್ತೀರಾ ಅಥವಾ ಅದಕ್ಕೆ ಮುಂದೆ ನಿಂತು ಎದುರಿಸುತ್ತೀರಾ? ಶನಿ ಬಂದಾಗ ಜೀವನ ನಿಧಾನವಾಗಬಹುದು, ಆದರೆ ಆ ನಿಧಾನವೇ ಒಳಗಿನ ಅಸತ್ಯವನ್ನು ಹೊರತೆಗೆದು ತೋರಿಸುತ್ತದೆ. ಇದಕ್ಕಾಗಿ 2026ರಲ್ಲಿ ಹಲವರು ಎಲ್ಲವೂ ನಿಧಾನವಾಗಿದೆ ಅನ್ನಿಸುತ್ತದೆ ಎಂದು ಹೇಳುತ್ತಿದ್ದಾರೆ. ಎರಡನೆಯದಾಗಿ ಗುರುವಿನ ಅವಕಾಶ. ಗುರು ಎಂದರೆ ಜುಪಿಟರ್. ನೋಡಿ, ಗುರು ಎಲ್ಲಿಗೆ ಹೋದರೂ
ಅಲ್ಲಿ ಬೆಳವಣಿಗೆ ತೋರಿಸುತ್ತದೆ. ಆದರೆ ಒಂದು ಮುಖ್ಯ ಸಂಗತಿ ಇದೆ. ಗುರು ಅವಕಾಶ ಕೊಡುತ್ತಾನೆ, ಆದರೆ ಬಾಗಿಲು ತೆಗೆಯೊಂದು ನೀವು. ಅವನು ದಾರಿ ತೋರಿಸುತ್ತಾನೆ. ಆ ದಾರಿಗೆ ತಲುಪಲು ಬೇಕಾದ ಶ್ರಮ ನಿಮ್ಮದೇ ಆಗಿರಬೇಕು. ಈ ವರ್ಷ ಹಲವರಿಗೆ ಹೊಸ ಕೆಲಸ, ಹೊಸ ಕಲಿಕೆ, ಹೊಸ ಸಂಪರ್ಕ, ವಿದೇಶ ಅವಕಾಶ, ಹಣಕಾಸಿನ ಹೊಸ ದಾರಿ. ಆದರೆ ನೆನಪಿರಲಿ, ಅವಕಾಶವನ್ನು ಗುರು ಕೊಡಬಹುದು. ಧೈರ್ಯ ನಿಮ್ಮದಾಗಿರಬೇಕು. ಮೂರನೆಯದಾಗಿ ಹಣ ಮತ್ತು ಆರ್ಥಿಕತೆ. ಕೆಲ ರಾಶಿಗಳಿಗೆ ಹಣಕಾಸಿನ ಬೆಳವಣಿಗೆ ಸಾಧ್ಯತೆ ಹೆಚ್ಚು ಎಂದು ಹಲವು ವರದಿಗಳು ಹೇಳುತ್ತಿವೆ. ಆದರೆ ಇಲ್ಲಿ ಮುಖ್ಯ ವಿಷಯ ರಾಶಿ ಅಲ್ಲ, ಮುಖ್ಯ ವಿಷಯ ಚಕ್ರ. ಹೌದು ವೀಕ್ಷಕರೇ, ಮುಖ್ಯ ವಿಷಯ ಚಕ್ರ ಅಂದರೆ ಏನು ನೋಡಿ. ಜ್ಯೋತಿಷ್ಯ ಹೇಳುವುದು ಏನು ಗೊತ್ತಾ? ಹಣ ಅಂದರೆ ಕೇವಲ ಆದಾಯ ಅಲ್ಲ. ಹಣ ಅಂದರೆ ನಿಮ್ಮ ನಿರ್ಧಾರ, ನಿಮ್ಮ ಶಿಸ್ತು, ನಿಮ್ಮ ಸಮಯ ಮತ್ತು ನಿಮ್ಮ ತಾಳ್ಮೆ. ಕೆಲವರಿಗೆ 2026 ಹಣ ಬರುವ ವರ್ಷ, ಇನ್ನು ಕೆಲವರಿಗೆ ಹಣ ಉಳಿಸಿಕೊಳ್ಳುವ ವರ್ಷ. ನಾಲ್ಕನೆಯದಾಗಿ ಹಾಗೂ ಮುಖ್ಯವಾಗಿ ಸಂಬಂಧಗಳ ಶುದ್ಧೀಕರಣ. ಯಾಕೋ ಸಂಬಂಧಗಳು ಬದಲಾಗುತ್ತಿವೆ. ಕೆಲವರು ದೂರವಾಗುತ್ತಿದ್ದಾರೆ, ಅದೇ ಕೆಲವರು ಮತ್ತೆ ಹತ್ತಿರ ಬರುತ್ತಿದ್ದಾರೆ. ಜ್ಯೋತಿಷ್ಯ ಇದನ್ನು ಒಂದು ಶುದ್ಧೀಕರಣ ಹಂತವಾಗಿ ನೋಡುತ್ತದೆ. ಯಾರಾದರೂ ನಿಮ್ಮ ಜೀವನದಿಂದ ಹೊರಟರೆ ಅವರು ಕೆಟ್ಟವರು ಅಂತ ಅರ್ಥ ಅಲ್ಲ. ಬಹುಶಃ ಅವರ ಪಾತ್ರ ಮುಗಿದಿರಬಹುದು. ಅವರು ನಿಮಗೆ ಒಂದು ಕಥೆಯನ್ನು ಹೇಳಿ ಹೊರಟಿರುವುದು. ಅವರು ನಿಮ್ಮನ್ನು ಒಂದು ದಾರಿಯನ್ನು ತೋರಿಸಿದ್ದಾರೆ. ನಂಬಿಕೆ ಎಂದು ಕಳೆದುಕೊಳ್ಳಬಾರದು ಎಂದು ಹೇಳಿಕೊಟ್ಟು ಹೋಗಿರಬಹುದು. ನಾನು ನಿಮಗೆ ಒಂದು ಆಳವಾದ ಸಂದೇಶವನ್ನು ಹೇಳುತ್ತೇನೆ. ಇಲ್ಲಿಯವರೆಗೂ ಕೇಳಿದ ಮೇಲೆ ಒಂದು ವಿಷಯ ಸ್ಪಷ್ಟವಾಗಿರಬೇಕು. ಜ್ಯೋತಿಷ್ಯ ನಿಮ್ಮ ಬದುಕನ್ನು ನಡೆಸುವುದಿಲ್ಲ, ಅದು ಬೆಳಕು ತೋರಿಸುತ್ತದೆ. ರಸ್ತೆ ನಡೆಯುವುದು ನೀವೇ. ಗ್ರಹಗಳ ಸಮಯ ಹೇಳಬಹುದು, ಆದರೆ ಅದರ ನಿರ್ಧಾರ ನಿಮ್ಮದೇ. ಹಾಗಾದರೆ ನಾನು ನಿಮಗೆ ಹೀಗೊಂದು ಪ್ರಶ್ನೆ ಕೇಳುತ್ತೇನೆ. ನಿಮ್ಮ ಜೀವನದಲ್ಲಿ ಈಗ ಏನು ಹೆಚ್ಚು ನಡೆಯುತ್ತಿದೆ? ಕೆಲಸದ ಒತ್ತಡವಾ, ಹಣದ ಗೊಂದಲವಾ, ಅಥವಾ ಸಂಬಂಧದ ಬದಲಾವಣೆ? ನೀವು ನಿಮ್ಮ ಪ್ರಶ್ನೆಯನ್ನು ಕಮೆಂಟಿನಲ್ಲಿ ಒಂದು ಪದ ಬರೆಯಿರಿ. ಅದು ಕರಿಯರ್, ಮನಿ, ಲವ್ ಅಥವಾ ಮೈಂಡ್ ಅಂತೂ ಕಾಮೆಂಟ್ ಮಾಡಿ. ನಿಮ್ಮ ಉತ್ತರ ನೋಡಿ ಮುಂದಿನ ವಿಡಿಯೋದಲ್ಲಿ ಅದೇ ವಿಷಯವನ್ನು ಇನ್ನೂ ಆಳವಾಗಿ ತೆಗೆದುಕೊಂಡು ಬರುತ್ತೇನೆ. ಮತ್ತೊಂದು ವಿಷಯ ನೆನಪಿರಲಿ ವೀಕ್ಷಕರೇ, ನಾನು ಏನು ನಿಮಗೆ ತಿಳಿಸುವುದೆಂದರೆ, ಕೆಲವೊಮ್ಮೆ ಜೀವನ ತಪ್ಪು ದಿಕ್ಕಿಗೆ ಹೋಗುತ್ತಲೇ ಎಂದು ನಿಮಗೆ ಅನಿಸಿರಬಹುದು. ಆದರೆ ಅದೇ ದಾರಿ ನಿಮ್ಮನ್ನು ಸರಿಯಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿರಬಹುದು. ನೀವು ತಾಳ್ಮೆಯಿಂದ ಇರಿ
ಮುಂದಾಲೋಚನೆಯನ್ನು ಬಿಟ್ಟುಬಿಡಿ. ಏನೇ ಆದರೂ ದೇವರಿದ್ದಾನೆ, ದೇವರು ನಮಗೆ ದಾರಿ ತೋರಿಸುತ್ತಾನೆ. ಅವನನ್ನು ನಾನು ನಂಬಿದ್ದೇನೆ ಎಂದು ನಂಬಿ. ಧನ್ಯವಾದಗಳು.